ಬಹುಶಃ ಹಿಂದಿನ ವಾರ ಏನು ನಮ್ಮ ಲೋಕಸಭಾ ಚುನಾವಣೆ ಬಂತು, ಆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮುಖಂಡರೆಲ್ಲ ಸೇರಿ ಒಂದು ತೀರ್ಮಾನವನ್ನ ತಗೋಬೇಕು, ನಾವು ಈ ಸಲ ಯಾರಿಗೆ ಬೆಂಬಲವನ್ನ ಘೋಷಣೆ ಮಾಡ್ಬೇಕು ಅಂತ ಒಂದು ವಿಚಾರ ಬಂದಾಗ ನಾನು ನಮ್ಮೆಲ್ಲ ಮಾಧ್ಯಮದ ಮಿತ್ರರಿಗೆ ಹೇಳಿದ್ದೆ. ನನ್ನ ಮುಖಂಡರು ನನ್ನ ಹೆಗಲ ಮೇಲೆ ಒಂದು ಜವಾಬ್ದಾರಿಯನ್ನ ಇಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ನಾನು ಎಲ್ಲರ ಹತ್ರ ಚರ್ಚಿಸಿ ಈ ನಮ್ಮ ಕೆಜಾಪ್ ತಾಲೂಕಿನ ನಮ್ಮ ಒಂದು ಬೆಂಬಲ ಅನ್ನೋದಕ್ಕಿಂತ ನಾವು ಯಾರು ಕಷ್ಟಪಟ್ಟು ಚುನಾವಣೆಯಲ್ಲಿ ಮಾಡಬೇಕು, ಯಾರಿಗ್ ನಾವು ಚುನಾವಣೆಯಲ್ಲಿ ನಾವು ಅವ್ರಿಗೆ ಯಾರ ಪರ ನಿಲ್ಲಬೇಕು ಅನ್ನೋ ಒಂದು ಅಂಶ ಚರ್ಚೆ ಆಗ್ತಾ ಇತ್ತು. ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಇವತ್ತು ನಾನು ಈ ಒಂದು ಪತ್ರಿಕರ ಒಂದು ಸಭೆಯನ್ನ ಕರೆದಿದ್ದೀನಿ. ಬಹುಶಃ ಈ ಒಂದು ಚುನಾವಣೆ ಭಾರತಕ್ಕೆ ಬಹಳ ವಿಶೇಷವಾದಂಥದ್ದು. ಏನು ನಮ್ಮ ನರೇಂದ್ರ ಮೋದಿಜಿ ಅವರ ಒಂದು ಕನಸನ್ನು ಕಟ್ಕೊಂಡಿದ್ದಾರೆ, ಆ ಕನಸನ್ನು ಕಟ್ಟೋದ್ರ ಜೊತೆಗೆ ನಮ್ಮಂತ ಯುವಕರು, ಕೆಜಾಪ್ನಲ್ಲಿರುವಂತ ಯುವಕರು ಇವತ್ತು ಕೈ ಜೋಡಿಸ್ಬೇಕು, ನರೇಂದ್ರ ಮೋದಿಜಿಗೆ ಬಲವನ್ನ ಕೊಡಬೇಕು, ನರೇಂದ್ರ ಮೋದಿಜಿ ಅವರ ಒಂದು ತತ್ವ ಸಿದ್ಧಾಂತಗಳಂತೆ ನಾವು ನಡ್ಕೋಬೇಕು ಅಂತೇಳಿ ಇವತ್ತು ನಾವು ನಿರ್ಧಾರ ಮಾಡಿದ್ದೀವಿ. ಆ ಒಂದು ವಿಷಯದಲ್ಲಿ ಇಡೀ ಗ್ರಾಮೀಣ ಭಾಗ, ಕೆಜಾಪ್ನ ಗ್ರಾಮೀಣ ಭಾಗ ಇರ್ಬೋದು ಅಥವಾ ಕೆಜಾಪ್ನ ನಗರ ಭಾಗ ಇರ್ಬೋದು, ಎಲ್ಲರ ಮುಖಂಡರ ಸಲಹೆ ಮೇರೆಗೆ ಇವತ್ತು ನಾವು ಈ ನಿರ್ಧಾರವನ್ನ ತಗೊಂಡಿದ್ದೀವಿ. ಮುಂದಿನ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನನ್ನ ತಾಯಿ ಸಮಾನವಾದಂತ ಮಂಗಮ್ಮಕ್ಕವರ ಮಗನಾದಂತ ಮಲ್ಲೇಶ್ ಬಾಬಣ್ಣನವರಿಗೆ ನಮ್ಮ ಒಂದು ಬೆಂಬಲವನ್ನ ಘೋಷಣೆ ಮಾಡೋದಕ್ಕೆ ನಾವೆಲ್ಲ ಸೇರಿ ಇವತ್ತು ತೀರ್ಮಾನವನ್ನ ತಗೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಏನಿವತ್ತು ಕೆಜಿಎಫ್ ತಾಲೂಕಲ್ಲಿ ನಮ್ಮ ಮೋಹನ್ ಕೃಷ್ಣ ಅವರು ಇವತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಆದಂತ ಮಲ್ಲೇಶ್ ಬಾಬು ಅವ್ರಿಗೆ ಬೆಂಬಲ ಸೂಚನೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಮಾತಾಡ್ಕೊಂಡಾಗ ಎಲ್ಲ ಸೂಚನೆ ಕೊಡ್ತೀವಿ, ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬರ್ಲೇಬೇಕು ಅಂತ ಹೇಳಿದ್ರು. ಆ ಉದ್ದೇಶಕ್ಕೋಸ್ಕರ ಇವತ್ತು ಬಂದು ಅವರ ಒಂದು ಬೆಂಬಲವನ್ನು ಅವರು ಅವ್ರ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ಅವರೆಲ್ಲ ಈಗಾಗಲೇ ಮನೆ ಚರ್ಚೆ ಕೂಡ ಮಾಡಿದ್ರು. ಯಾವ ಪಕ್ಷಕ್ಕೆ ನಾವು ಬೆಂಬಲ ಕೊಡಬೇಕು ಏನು ಅಂತ ತೀರ್ಮಾನ ಕೂಡ ಮಾಡಿದ್ರು. ಆ ತೀರ್ಮಾನದಂತೆ ಇವತ್ತು ಅವರು ಜೆಡಿಎಸ್ ಪಕ್ಷ ಮಲ್ಲೇಶ್ ಬಾಬು ಅವ್ರಿಗೆ ಬೆಂಬಲವನ್ನು ಕೊಡುವಂತ ಕೆಲಸ ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ಅವ್ರ ಕಾರ್ಯಕರ್ತರಿಗೆ ಎಲ್ರಿಗೂ ಶುಭವಾಗ್ಲಿ. ಏನಿವತ್ತು ನರೇಂದ್ರ ಮೋದಿ ಅವ್ರು ಗೆಲ್ಲಬೇಕು, ಅವರು ಪ್ರಧಾನ ಮಂತ್ರಿಗಳಾಗ್ಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಕಾರ್ಯಕರ್ತರು ಮುಖಂಡರುಗಳೆಲ್ಲ ನಮ್ಮ ಒಂದು ಶ್ರಮ ಒಬ್ರಿಗೆ ಯಾರಿಗಾದ್ರೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೂ ಮತ್ತೆ ಎಲ್ರಿಗೂ ಶುಭ ಆಗ್ಲಿ ಅಂತ ಈ ಮುಖಾಂತರ ಹೇಳಕ್ ಬಯಸ್ತೇನೆ. ಸರ್, ಕಳೆದ ಚುನಾವಣೆಯಲ್ಲಿ ಪಕ್ಷೇತರವಾಗಿ ಚುನಾವಣೆಯಲ್ಲಿ ಬಿಜೆಪಿನಲ್ಲಿ ಕೆಲಸ ಮಾಡಿದ್ರಿ 4 ವರ್ಷದಿಂದ, ಮಾಲೂರು ತಾಲೂಕಲ್ಲಿ 4-5 ವರ್ಷದಿಂದ ಕೆಲಸ ಮಾಡಿದ್ರಿ. ಕಾರಣಾಂತರಗಳಿಂದ ಟಿಕೆಟ್ ತಪ್ಪಿದ್ದಕ್ಕೋಸ್ಕರ ನಾನು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದೆ. ಸುಮಾರು 49,000 ಮತಗಳನ್ನು ತಗೊಂಡಿದ್ದೆ. ಕನಿಷ್ಠ ಕೇವಲ ಒಂದು 500 ಮತಗಳಲ್ಲಿ ಸೋತೆ. ಹಾಗಾಗಿ ಆದ್ರೂ ಕೂಡ ನಮ್ಮ ಉದ್ದೇಶ ಏನಂತಂದ್ರೆ, ನಮ್ಮನ್ನು ನಂಬ್ಕೊಂಡಿರೋಂತ ಕಾರ್ಯಕರ್ತರು ಮುಖಂಡರುಗಳು ಮಾಲೂರು ತಾಲೂಕಲ್ಲಿ ಸೇವೆ ಮಾಡಿರೋಂತ ಉದ್ದೇಶಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಕೈ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಚುನಾವಣೆ ನಿಂತು ನಮ್ಮ ಒಂದು ಕಾರ್ಯಕರ್ತರ ಒಂದು ಏನು ಸ್ಟ್ರೆಂತ್ ಇದೆ ಅಂತ ತೋರಿಸ್ಬೇಕಲ್ಲ, ಆ ಉದ್ದೇಶಕ್ಕೋಸ್ಕರ ಚುನಾವಣೆಯಲ್ಲಿ ಎದುರಿಸಂತ ಕೆಲಸ ಮಾಡಿದ್ರಿ. ಮುಂದಿನ ದಿನಗಳಲ್ಲಿ ಕೂಡ ಯಾವ ರೀತಿ ನಮ್ಮ ಕಾರ್ಯಕರ್ತರು, ಪಕ್ಷದ ಮುಖಂಡರುಗಳು ಎಲ್ರು ಯಾವ ರೀತಿ ಎಲ್ಲಿ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕು ಅಥವಾ ಇಂಡಿಪೆಂಡೆಂಟ್ ನಿಂತ್ಕೊಬೇಕಾ ಅಥವಾ ಏನು ನಮ್ಮ ಬೆಂಬಲ ಯಾರಿಗೆ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಏನ್ ತೀರ್ಮಾನ ಮಾಡ್ತಾರೋ ಅದ್ರ ಮುಖಾಂತರ ನಾವು ಮುಂದಿನ ತಿಂಗಳಲ್ಲಿ ಕೂಡ ಚುನಾವಣೆಗಳು ಮಾಡೋಂತ ಕೆಲಸ ಮಾಡ್ತೀವಿ. ಈಗ ಮೋಹನ್ ಕೃಷ್ಣ ಸರ್ ಕೈ ತೋರಿಸಿದ್ದೀರಾ, ಈ ಪ್ರಯಾಣ ಯಾವ ತರ? ಮೋಹನ್ ಕೃಷ್ಣ ಅವರು ಒಬ್ರು ಕಾರ್ಯಕರ್ತರು, ಮುಖಂಡರು. ನಿಮ್ ಕೆಜಿಎಫ್ ಅಲ್ಲಿ ತಾವೆಲ್ಲ ಗಮನಿಸಿದ್ರ ಯಾವ ರೀತಿ ಕೆಲಸ ಮಾಡ್ತಾರೆ ಏನು ಅಂತ. ಅವ್ರಿಗೂ ಕೂಡ ಅನ್ಯಾಯ ಆಗಿರೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ರೂ ಸಹ ಅವ್ರು ಇವತ್ತು ದಿವಸ ಮನಸ್ಫೂರ್ತಿಯಾಗಿ ನಾವು ಕೆಲಸ ಮಾಡಬೇಕು, ಮಲ್ಲೇಶ್ ಬಾಬು ಅವ್ರ ತಾಯಿಯವ್ರು ಬಂದು ಬೆಂಬಲವನ್ನು ಕೋರಿದ್ದಾರೆ, ಆ ಉದ್ದೇಶಕ್ಕೋಸ್ಕರ ನಾವು ಕೆಲಸ ಮಾಡ್ಬೇಕು ಅಂತ ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಬೇಕು. ಅವ್ರು ನಂಬ್ಕೊಂಡ್ರಂತ ಕಾರ್ಯಕರ್ತರು ಮುಖಂಡರುಗಳು ಕೂಡ ಅವರು ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕು. ಆ ಉದ್ದೇಶಕ್ಕೋಸ್ಕರ ನನಗೋಸ್ಕರ ಅಲ್ಲದ್ರೂ ನಮ್ಮ ಮುಖಂಡರುಗಳು ಕಾರ್ಯಕರ್ತರಿಗೋಸ್ಕರ ಆದ್ರೂ ನಾನು ಚುನಾವಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ನಮ್ಮ ಹತ್ರ ಹಂಚ್ಕೊಂಡ್ರು. ಒಳ್ಳೆ ನಿರ್ಧಾರ ತಗೊಂಡಿದ್ರೆ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ಸಲಹೆ ಕೊಟ್ಟು ಇವತ್ತು ಅವ್ರು ಘೋಷಣೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಈ ದಿನ ಇಲ್ಲಿ ಸೇರಿರ್ತಕ್ಕಂಥ ಮೋಹನ್ ಕೃಷ್ಣರವರ ಎಲ್ಲ ಬೆಂಬಲಿಗರು ನನ್ನ ವಂದನೆಗಳನ್ನು ತಿಳಿಸ್ತಾ, ಇದಕ್ಕೆ ಸನ್ಮಾನ್ಯ ಗುಡಿ ವಿಜಯ್ ಕುಮಾರ್ ಬಂದಿದ್ದಾರೆ, ಮತ್ತೆ ಮೋಹನ್ ಕೃಷ್ಣ ಅವರಿದ್ದಾರೆ. ಈ ದಿನ ನಮ್ಮ ಜೆಡಿಎಸ್ ಮತ್ತೆ ಬಿಜೆಪಿಯ ಅಲಿಯನ್ಸ್ ಆಗಿರ್ತಕ್ಕಂಥ NDA ಪಕ್ಷದ ಮಲ್ಲೇಶ್ ಬಾಬುಗೆ ನಾವೆಲ್ಲ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ನಮ್ಗೆ ಒಂದು ವಾರ್ತೆ ಇದ್ರ ಮುಖಾಂತರ ಫೋನ್ ಮುಖಾಂತರ ತಿಳಿಸಿದ್ರು. ದಯವಿಟ್ಟು
ನೀವೇನು ತಪ್ಪು ತಿಳ್ಕೊಬೇಡಿ. ಇಷ್ಟು ದಿನ ಆಗಿದ್ದಾಯ್ತು. ಈ ದಿನ ನಾವೆಲ್ಲ ಒಟ್ಟಿಗೆ ಮೋಹನ್ ಕೃಷ್ಣರವರ ಎಲ್ಲ ಅನುಯಾಯಿಗಳು, ಕಾರ್ಯಕರ್ತರು ಎಲ್ಲ ನಮ್ಮ NDA ಪಕ್ಷದ ಮಲ್ಲೇಶ್ ಬಾಬುಗೆ ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿದ್ದಕ್ಕೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಜೊತೆಗೂ ನಾವೆಲ್ಲ ಇರ್ತೀವಿ. ಏನು ಹೆಚ್ಚು ಕಡಿಮೆ ಆದರೂ ಸಹ ನಿಮ್ಮೆಲ್ಲರ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲ ದಯವಿಟ್ಟು ಮಲ್ಲೇಶ್ ಬಾಬುನ NDA ಅಭ್ಯರ್ಥಿ ಆದ ನನ್ನ ಮಗನಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. JDS ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ನಂಬರ್ 2 ಮತ್ತು ತೆನೆ ಹೊತ್ತ ರೈತ ಮಹಿಳೆ ಆ ಸಿಂಬಲ್ಗೆ ತಾವೆಲ್ಲ ದಯವಿಟ್ಟು ಓಟ್ ಹಾಕಬೇಕು, ಗೆಲ್ಲಿಸಬೇಕು. ಮೋಹನ್ ಕೃಷ್ಣ ಅವರವರ ಅನುಯಾಯಿಗಳು ಮತ್ತು ಬೆಂಬಲಿಗರ ಜೊತೆ ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ KJF ಮುಖಂಡರುಗಳಿಗೆ, ಬಿಜೆಪಿಯ ಕಾರ್ಯಕರ್ತರಿಗೆ, ವಿಶೇಷವಾಗಿ ನನ್ನ ಮಾತೆಯರಿಗೆ, ನನ್ನ ಯುವ ನಾಯಕರುಗಳಿಗೆ ಮತ್ತು KJF ತಾಲೂಕಿನಲ್ಲಿರುವಂತ ಎಲ್ಲ ನನ್ನ ಮತಬಾಂಧವರಿಗೆ ನನ್ನ ಒಂದು ಸಣ್ಣ ಮನವಿ. ಈ ಮೋಹನ್ ಕೃಷ್ಣನ ಈ ಮನವಿಯನ್ನ ತಾವೆಲ್ಲರೂ ಪರಿಗಣಿಸ್ಬೇಕಂತೇಳಿ ತಮ್ಮಲ್ಲಿ ಕೈ ಎತ್ತಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಬಂಧುಗಳೇ, 5 ವರ್ಷಕ್ಕೊಂದ್ಸಲ ನಾವು ಚುನಾವಣೆಯಲ್ಲಿ ನಮ್ಮ ಮತವನ್ನ ಚಲಾಯಿಸೋದು. ವಿಶೇಷವಾಗಿ ನಮ್ಮ KJFನ ಯುವ ನಾಯಕರುಗಳು, ನನ್ನ ತಾಯಂದಿರಿಗೆ ನನ್ನ ಮನವಿ, 5 ವರ್ಷಕ್ಕೆ ಒಂದು ಮತ, 5 ವರ್ಷಕ್ಕೆ ಒಂದು ಮತವನ್ನ ಹಾಕಿದ್ರೆ ನಾವು ಇನ್ನು 5 ವರ್ಷ ಸುಖವಾಗಿ ಬಾಳೋ ಅಂತ ಒಂದು ಸಂದೇಶ ಬೇಕು ಅಂತಂದ್ರೆ 5 ವರ್ಷಕ್ಕೆ ನಾವು ನಿಮ್ಮ ಅಮೂಲ್ಯವಾದ ಮತವನ್ನ ತಾವು ಕಾಪಾಡ್ಕೊಂಡು ಬಂದು ಇವತ್ತು 5 ವರ್ಷಕ್ಕೆ ಇವತ್ತೊಂದ್ ದಿವಸ ನಾವು ಮತ ಚಲಾಯಿಸ್ಬೇಕಾದ್ರೆ ತಾವು ಯೋಚನೆ ಮಾಡಿ, ಬುದ್ಧಿವಂತರಾಗಿ ಯೋಚನೆ ಮಾಡಿ ಇವತ್ತು ಮತವನ್ನ ಚಲಾಯಿಸಿ. ನಿಮ್ಮ ಒಂದು ಮತ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ನಿಮ್ಮ ಮತ ಬಹಳ ಅಮೂಲ್ಯವಾದದ್ದು. ವಿಶೇಷವಾಗಿ ನಮ್ಮ KJF ತಾಲೂಕಿಗೆ ಬಹಳ ಅಮೂಲ್ಯವಾದದ್ದು. ಯಾಕೆ ನಿಮ್ಮ ಮತ ಅಮೂಲ್ಯವಾದದ್ದು ಅಂದ್ರೆ, KJF ತಾಲೂಕಿನ ಪರಿಸ್ಥಿತಿ ನೋಡಿದ್ರೆ ಚುನಾವಣೆ ಬಂದಾಗ ಹಣದ ಕಂತೆಗಳು ಹೋರಾಡ್ತವೆ. ದಯಮಾಡಿ ಈ ಹಣದ ಕಂತೆಗಳಿಗೆ, ಈ ಹಣದ ಆಸೆಗಳಿಗೆ ನಮ್ಮನ್ನ ಬಲಿ ಮಾಡುವಂತ ಕುತಂತ್ರಗಳು ಕಾಂಗ್ರೆಸ್ಸಿನ ಪಕ್ಷದಲ್ಲಿ ನಡೆಯುತ್ತೆ. ಈ ಒಂದು ಓಟಿನ ಖರೀದಿಯನ್ನ, ಈ ಓಟಿನ ವ್ಯಾಲ್ಯೂ ಅನ್ನ ಅವ್ರು ಕಟ್ಲಿಕ್ಕೆ ನಮ್ಮ ಮುಂದೆ ಬರ್ತಾರೆ. ಹೋದ್ಸಲ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ನೋಡಿದಿರಿ. ನಾನು ನಿಮ್ಮಲ್ಲಿ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ, ಈ ಬಾರಿಯ ಚುನಾವಣೆಯಲ್ಲಿ ನಿಮ್ಮ ಮತ, ನಿಮ್ಮ 5 ವರ್ಷದಿಂದ ತಾವು ಏನು ಒಂದು ಭದ್ರವಾಗಿ ನಿಮ್ಮ ಮತ, ಅಮೂಲ್ಯವಾದ ಮತವನ್ನ ತಮಗೆ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ, ಆ ಮತವನ್ನ ದಯಮಾಡಿ ನರೇಂದ್ರ ಮೋದಿಜಿ ಅವರಿಗೆ ನಿಮ್ಮ ಮತವನ್ನ ನೀಡಬೇಕಾಗಿ ನಿಮ್ಮಲ್ಲಿ ಕಳಕಳಿನೇ ಪ್ರಾರ್ಥಿಸ್ತಾ ಇದ್ದೀನಿ. ನರೇಂದ್ರ ಮೋದಿಜಿ ಅವರು ಮಾಡಿರುವಂತ, ದೇಶದಲ್ಲಿರುವಂತ ಎಲ್ಲರಿಗೂ ಗೊತ್ತು ಇವತ್ತು ನಾವೇನ್ ಮಾಡಿದ್ದಾರೆ, ನರೇಂದ್ರ ಮೋದಿಜಿ ಅವ್ರು ಏನ್ ಮಾಡಿದ್ದಾರೆ ಅಂತ. ಯಾವುದು ನಮ್ಗೇನೂ ಬೇಡ. ಕೊರೋನಾ ಸಂದರ್ಭದಲ್ಲಿ ನಮ್ಮ ಪ್ರಾಣವನ್ನ ಕಾಪಾಡಿದ್ದಾರೆ. ಪ್ರಾಣವನ್ನ ಕಾಪಾಡಿದವರು ದೇವ್ರ ಸಮಾನ ಅಂತಾರೆ. ದಯಮಾಡಿ ನರೇಂದ್ರ ಮೋದಿಜಿಯನ್ನ ನಾನು ದೇವರು ಅಂತ ಭಾವಿಸಿದ್ದೀನಿ. ಯಾಕಂದ್ರೆ ನನಗೂ ವ್ಯಾಕ್ಸಿನೇಷನ್ ಕೊಟ್ಟು ನನ್ನ ಬದುಕಿಸಿದ್ದಾರೆ. ಆದ್ರಿಂದ ನನ್ನ ದೇವರುಗಳಿಗೂ ನಿಮಗೆ ಪ್ರಾಣ ಕಾಪಾಡಿರುವಂತ ನರೇಂದ್ರ ಮೋದಿಜಿಯವರು ಅನ್ಸಿದ್ರೆ ದಯಮಾಡಿ ಆ ದೇವರಿಗೆ ನಿಮ್ಮ ಮತವನ್ನ ನೀಡಿ. ಆ ದೇವ್ರಿಗೆ ಮತವನ್ನ ನೀಡಬೇಕಂದ್ರೆ ಇಲ್ಲಿರುವಂತ ಲೋಕಸಭಾ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಆಗಿರುವಂತ ಮಲ್ಲೇಶ್ ಬಾಬು ಅವರು, ಸನ್ಮಾನ್ಯ ಮಲ್ಲೇಶ್ ಬಾಬು ಅವರ ಚಿಹ್ನೆ 2ಕ್ಕೆ ತಮ್ಮ అమూల్యవాద మత. ಅದರಲ್ಲೂ తెనేవత్త రైత మహిళ మా అక్కోళ్ళకంతా కసుమోపు అని చెప్తారు తెలుగులో. కసుమోపుకి ఓటేస్తే నరేంద్ర మోదీజీకి ఓటేస్తుంది. కసుమోపుకి ఓటేస్తే మన భారతాన్ని కాపాడే దేవునికి ఓటేస్తున్నట్ల. ఇక్కడ మల్లేష్ బాబు వాళ్ళకి మీరు ఓట్ చేయాలా. మల్లేష్ బాబు వాళ్ళ సింబల్ కసుమోపు ఎత్తుకోండే ఆ ఒక ఆడబిడ్డ. ఆ కసుమోపు ఎత్తుకోండే ఆడబిడ్డకి మీరంతా ಓಟೇಸಿ ತೆನೆವತ್ತ ರೈತ ಮಹಿಳೆಗೆ ವೋಟ್ ಮಾಡಿದ್ರೆ JDS ಬಿಜೆಪಿ ಇಬ್ರು ಒಂದಾಗಿ ನರೇಂದ್ರ ಮೋದಿಜಿಗೆ ಶಕ್ತಿ ಕೊಡ್ಬೇಕು ಅಂತೇಳಿ ಇವತ್ತು ಏನು ಸಮ್ಮಿಶ್ರ ಆಗಿ ಹೋಗಿದ್ದಾರೆ. ಆದ್ರಿಂದ JDS ಗೆ ಮತ ಹಾಕಿದ್ರು ನರೇಂದ್ರ ಮೋದಿಜಿಗೆ ಮತ ಹಾಕ್ದಂಗೆ ಇಲ್ಲಿ ಯಾವುದೇ ರೀತಿಯಾದಂತ ಬಿಜೆಪಿ ಸಿಂಬಲ್ ಇರಲ್ಲ. ಆದ್ರಿಂದ ತಾವೆಲ್ಲರೂ KJFನ ನಾಗರಿಕರು, KJFನ ಯುವ ಶಕ್ತಿಗಳಿರುವಂತ ಯುವ ಮಿತ್ರರು, ನಮ್ಮ ತಾಯಂದಿರು, ಅಕ್ಕಂದಿರು, ನಮ್ಮ ಯುವ ಮುಖಂಡರುಗಳು ಎಲ್ಲರಿಗೂ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ, ಆಸೆಗಳಿಗೆ ಆಮಿಷಗಳಿಗೆ ಒಳಗಾಗದೆ ನಮ್ಮ ಒಬ್ಬ ನಿಷ್ಠಾವಂತ ಪ್ರಧಾನಮಂತ್ರಿ ಯಾರು, ಒಬ್ಬ ಪ್ರಜೆಗಳಿಗೆ ಸೇವೆ ಮಾಡ್ತಾ ಇರುವಂತ ಒಬ್ಬ ದೇವ್ರು ಯಾರು ಅಂತಂದ್ರೆ ಅದು ನರೇಂದ್ರ ಮೋದಿಜಿ. ನರೇಂದ್ರ ಮೋದಿಜಿ ಅವ್ರನ್ನ ಬೆಂಬಲಿಸಿ ನರೇಂದ್ರ ಮೋದಿಜಿ ಅವರಿಗೆ
ಅವರಿಗೆ ಮತವನ್ನ ನೀಡಿ ಇಲ್ಲಿ ಮಲ್ಲೇಶ್ ಬಾಬು ಅವರಿಗೆ ತೆನೆ ಹೊತ್ತ ಮಹಿಳೆಗೆ ತಾವು ಮತ ನೀಡಿದ್ರೆ ಅದು ನರೇಂದ್ರ ಮೋದಿಜಿಯವರು ನೀಡಿದಂಗೆ ನಾನೆಲ್ಲ ಮುಖಂಡರು ಮನವಿ ಮಾಡ್ತಾ ಇದ್ದೀನಿ. ಇವತ್ತಿಂದ ಈ ಕ್ಷಣದಿಂದನೇ ತಾವು ಮೊದಲು ತಮ್ಮ ಹಳ್ಳಿಯಿಂದ ಸ್ಟಾರ್ಟ್ ಮಾಡಿ, ಅವರಿರುವಂತ ಹಳ್ಳಿಯಲ್ಲಿ ನರೇಂದ್ರ ಮೋದಿಜಿ ಅವರ ಸಿಂಬಲ್ ತೆನೆ ಹೊತ್ತ ಮಹಿಳೆ ಅಂತೇಳಿ, ತೆನೆ ಹೊತ್ತ ಮಹಿಳೆಗೆ ವೋಟ್ ಮಾಡಿದ್ರೆ ನಾವು ನರೇಂದ್ರ ಮೋದಿಜಿಗೆ ಮಾಡ್ತೀರಿ ಅಂತೇಳಿ ಮೊದಲೇ ತಮ್ಮ ಹಳ್ಳಿ, ಅದಾದ ನಂತರ ಪಂಚಾಯತಿ, ಆ ಪಂಚಾಯತಿ ಆದ ನಂತರ ಹೋಬಳಿ ಮಟ್ಟದಲ್ಲಿ ನನ್ನ ಮುಖಂಡರು ಎಲ್ಲರೂ ಪ್ರಚಾರಕ್ಕೆ ಚಾಲನೆ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ